ಹಾಯ್, ನಮಸ್ಕಾರ. ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನಾನು ಚಿಕ್ಕ ಕಥೆ ಹೇಳಲು ಇಷ್ಟಪಡ್ತಿದ್ದೇನೆ. ಪರಮಶಿವನ ಹತ್ರ ನಾರದ ಮುನಿ ಹೋಗ್ಬಿಟ್ಟು ಭೂಲೋಕದಲ್ಲಿ ನರಮನ್ಸರು ಶಿವನ ಜ್ಞಾನ ಮಾಡ್ತಾ ಇಲ್ಲ. ನರಮನ್ಸರು ಭೂಲೋಕದಲ್ಲಿ ದುರಹಂಕಾರದಿಂದ ನಡೀತಾರೆ ಅಂತ ಶಿವನ ಹತ್ರ ನಾರದ ಮುನಿಗಳು ಹೇಳ್ತಾರೆ. ಆವಾಗ ಪರಮಶಿವಾದ ಪರಮೇಶ್ವರ ಹೇಳ್ತಾನೆ, ನನ್ನ ಭಕ್ತರು ಯಾಕೆ ನನ್ನ ಜ್ಞಾನ ಮಾಡ್ತಾ ಇಲ್ಲ ಅಂತ ಕೇಳ್ತಾನೆ ನಾರದ ಮುನಿ ಹತ್ರ. ಎಲ್ಲ ದುರಹಂಕಾರ ಜಾಸ್ತಿ ಆಗ್ಬಿಟ್ಟದೆ, ದೇವನಿಗೆ ಶಿವನ್ ಜ್ಞಾನ ಮಾಡ್ತಾ ಇಲ್ಲ. ನಾನು ಮಾತ್ರ 24 ಗಂಟೆ ಶಿವ ಶಿವ ಅಂತ ಇದ್ದೀನಿ ಅಂತ ನಾರದ ಮುನಿ ಶಿವನ ಹತ್ರ ಹೇಳ್ತವ್ರೆ. ಆವಾಗ ಪರಮಶಿವನಾದ ಪರಮೇಶ್ವರ ಒಂದು ಚಿಕ್ಕ ತಟ್ಟೆಯಲ್ಲಿ ಎಣ್ಣೆ ಹಾಕಿ ನಾರದ ಮುನಿ ಹತ್ರ ಕೊಡ್ತಾರೆ. ಕೊಟ್ಬಿಟ್ಟು ಇವೆಣ್ಣೆ ಕೆಳಗಡೆ ಚೆಲ್ಲದಂತೆ 3 ರೌಂಡು ಸುತ್ಕೊಂಡು ನನ್ ಜ್ಞಾನ ಮಾಡ್ಕೊಂಬ ಶಿವ ಶಿವ ಅಂತ ನಾರದ ಮುನಿ ಅಂತ ಹೇಳ್ತಾರೆ. ಆವಾಗ ನಾರದ ಮುನಿ 3 ರೌಂಡ್ ಹಾಕ್ಬೇಕಾದ್ರೆ ಶಿವ ಶಿವ ಅಂದ. 1ನೇ ರೌಂಡ್ ಗಂಟ ಶಿವ ಶಿವ ಅಂದ್ರು, 2ನೇ ಶಿವ ಅಂತ ಮರ್ತು. ಯಾಕೆ ಮಾತ್ರಪ್ಪ ಅಂದ್ರೆ ಎಣ್ಣೆ ಸುರಿದೋಗುತ್ತೆ ಅನ್ನೋ ಭಯದಲ್ಲಿ, ಎಣ್ಣೆ ಕೆಳಗಡೆ ಚೆಲ್ಲೈತದೆ ಅನ್ನೋ ಭಯದಲ್ಲಿ ಶಿವಾನಂದ ಮರ್ತು. ಆವಾಗ ಪರಮಶಿವ ಹೇಳ್ತಾರೆ, ಎಣ್ಣೆ ಕೆಳಗಡೆ ಚೆಲ್ಲೈತದೆ ಅನ್ನೋ ಭಯದಲ್ಲಿ ಶಿವಾನಂದ ನೀನು ಮರ್ತಿಯಲ್ಲ, ಅದೇ ನನ್ನ ಭಕ್ತರು ಭೂಲೋಕದಲ್ಲಿ ಎಷ್ಟು ಕಷ್ಟ, ದನ ಕರ ಕುರಿ ಆಡು ಹೆಂಡತಿ ಮಕ್ಕಳು ಸಂಸಾರ ಅನ್ನೋ ಜಂಜಾಟದಲ್ಲಿ ಯಾವ ರೀತಿ ನನ್ನ 24 ಗಂಟೆ ನಡೆಸೋ ಸಾಧ್ಯ. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಶಿವ ಅಂತಾರೆ, ಸಾಯಂಕಾಲ ಮಲಗುವಾಗ ನನ್ನ ಶಿವ ಅಂತಾರೆ. ಅಷ್ಟೇ ಸಾಕು ನನಗೆ. ನಾವು ಇದರಲ್ಲಿ ತಿಳ್ಕೋಬೇಕಾಗಿದೆ ಏನಪ್ಪಾ ಅಂದ್ರೆ, ಕಾಯಕದಲ್ಲಿ ಶಿವನನ್ನ ಕಾಣಬೇಕು. ಶಿವ ಅನ್ನೋದು ಎದೆಲಿರಬೇಕು, ತೋರ್ಪಡಿಕೆಯಾಗಿ ಶಿವ ಅನ್ನಬಾರದು, ಎದೆಲಿಟ್ಕೋಬೇಕು ಅನ್ನೋದೇ ನನ್ನ ಉದ್ದೇಶ.